ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ತೃತೀಯ ರಂಗದ ಬಗ್ಗೆ ಇಲ್ಲಿ ತನಕ ನಾವು ಚರ್ಚೆ ಮಾಡ್ತಾ ಇದ್ವಿ. MP ನಾಡಗೌಡರು, ರವೀಂದ್ರ ರೇಷ್ಮೆ, ಪ್ರಮೋದ್ ಹೆಗಡೆ, ವಿ.ಆರ್. ಸುದರ್ಶನ್ ಮತ್ತು ಡಾಕ್ಟರ್ ಸುಧಾಕರ್ ನಮ್ಮ ಜೊತೆಗಿದ್ದಾರೆ. ಸಾಕಷ್ಟು ಇಲ್ಲಿ ತನಕ ಮಾತಾಡಿದ್ವಿ. ನಾನು ನಾಡಗೌಡರಿಗೆ ಒಂದು ಪ್ರಶ್ನೆ ಕೇಳಬೇಕು ಅಂತ ನಾನು ಅಂದ್ಕೋತಾ ಇದ್ದೀನಿ. ಯಾವ್ಯಾವ ಅಂಶಗಳಿಂದ ತೃತೀಯ ರಂಗಕ್ಕೆ ಈಗ ಬಹಳ ಸೂಕ್ತವಾದಂಥ ಸಮಯ ಅಂತೀರಿ ತಾವು? ಎಲ್ಲೋ ಒಂದು ಕಡೆಗೆ ಅಲ್ಲ, ಕಾಂಗ್ರೆಸ್ UPA ಸರ್ಕಾರದ ಮೇಲೆ ನಿರಂತರವಾದಂಥ ದಾಳಿಗಳಾಗ್ತಾನೆ ಇದೆ. ಯಾಕಂದರೆ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗೇನು ಭ್ರಷ್ಟಾಚಾರದ ವಿರುದ್ಧ ಅವ್ರು ಮಾತಾಡುವಂಥ ಸ್ಥಿತಿಯಲ್ಲಿ ಇಲ್ವೇ ಇಲ್ಲ ಖಂಡಿತವಾಗ್ಲೂ. ಇನ್ನು NDA ವಿಚಾರಕ್ಕೆ ಬರೋದು ಅಂದರೆ BJP ವಿಚಾರಕ್ಕೆ ಬರೋದಾದರೆ BJPನಲ್ಲಿ ಮೋದಿ ಬಿಟ್ಟರೆ ಬೇರೆ ನಾಯಕರಿಲ್ಲ ಅನ್ನುವಂಥ ಮನೋಭಾವನೆಗೆ ಅವರೇ ಬಂದುಬಿಟ್ಟಿದ್ದಾರೆ. ತೃತೀಯ ರಂಗಕ್ಕೆ ಚಾಲನೆ ಬರೋಕ್ಕೆ ಮುಖ್ಯವಾದ ಕಾರಣ ಅಂದರೆ BJP ಕಾಂಗ್ರೆಸ್ ಅಲ್ಲ, UPA NDA ಎರಡೂ 272 ತರಲಾರ್ದಂಥ ಸ್ಥಿತಿಯಲ್ಲಿದೆ ಟುಡೇ. ಕಾಂಗ್ರೆಸ್ಸು ಭ್ರಷ್ಟಾಚಾರ, ಇದರಿಂದ ಭ್ರಷ್ಟಾಚಾರಕ್ಕಿಂತ ಹೆಚ್ಚು ಹೋಲಿ ಈಗ ತೃತೀಯ ರಂಗ ಬಂತು ಅಂತಂದ್ರೆ ಅದು ಕಷ್ಟ ಬರುತ್ತಾ? ಅದು ಮತ್ತೆ ಬೇರೆ ಮೇಲೆ ಡಿಪೆಂಡ್ ಆಗಬೇಕು ಅಲ್ಲ. ಲೀಡರ್ಶಿಪ್ ಚೇಂಜ್ ಆಗಿದೆ ಸರ್. ಈಗೇನಾಗಿದೆ, ಮನಮೋಹನ್ ಸಿಂಗ್ ಈಸ್ ಎ ಗ್ರೇಟ್ ಮ್ಯಾನ್, ಬುದ್ಧಿವಂತ ಎಲ್ಲ, ಬಟ್ ಹಿ ಈಸ್ ನಾಟ್ ಪ್ರೊಜೆಕ್ಟೆಡ್ ಆಸ್ ಎ ಲೀಡರ್. ಹಿ ಈಸ್ ಇನ್ಸ್ಟಾಲ್ಡ್. ಅಲ್ಲಿ ಏನು ನಿರ್ಣಯ ಏನಾಗ್ತಾವೆ ಅವರಿಲ್ಲ. ಈಸ್ ಎಕನಾಮಿಸ್ಟ್. ಹಿ ವಾಸ್ ಎ ಗ್ರೇಟ್ ಫೈನಾನ್ಸ್ ಮಿನಿಸ್ಟರ್. ಅವ್ರು ಇರ್ಲಿಕ್ಕಂದ್ರೆ ರಾಷ್ಟ್ರದ ಪರಿಸ್ಥಿತಿನ ಬದಲಾಕಿಲ್ಲ ನರಸಿಂಹರಾವ್ ತಳಗೆ. ಅದೇ ರೀತಿ ಒಬ್ಬ ಲೀಡರ್ ಅಲ್ಲಿ ಕೂತ್ಕೊಂಡು ಮನಮೋಹನ್ ಸಿಂಗ್ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದು ಇವತ್ತು ಬದಲಾವಣೆ ಇರ್ತೀರಿ. ಹಿ ಈಸ್ ನಾಟ್ ಲೀಡರ್. BJP ಪರಿಸ್ಥಿತಿ ಏನಾಗಿದೆ, ಸಿ ಕಾಂಗ್ರೆಸ್ UPA ಕಾಂಗ್ರೆಸ್ ವಿರುದ್ಧ ಒಂದು ನಾವು NDA ಮಾಡಿದ್ವಿ ವಿತ್ ಆಲ್ ಇದು ಪ್ರಿನ್ಸಿಪಲ್ಸ್. ಅದು ಹೆಗಡೆ ಅವರು, ಜಾರ್ಜ್ ಫರ್ನಾಂಡಿಸ್, ವಾಜಪೇಯಿ, ಅದ್ವಾನಿ, ಸುರ್ಜಿತ್ ಸಿಂಗ್ ಇವರೆಲ್ಲರೂ ಕೂಡ್ಕೊಂಡು ಇದಕ್ಕೊಂದು ಬದಲಾವಣೆ ಮಾಡುವಂಥದ್ರಲ್ಲಿ. ಬಟ್ 3 ಪ್ರೀ ಕಂಡೀಷನ್ ಹಾಕಿದ್ವಿ. ದಟ್ ಕಾಮನ್ ಸಿವಿಲ್ ಕೋಡ್ ಇರಬಾರ್ದು, ರಾಮ್ ಜನ್ಮಭೂಮಿ ಆರ್ಟಿಕಲ್ 370 ಟಚ್ ಮಾಡಬಾರ್ದು. ಮತ್ತು ಅದೇ ತರ್ತಾ ಬಂದಾಗ ನಾವು ನಮ್ಮ ಡಿಸಿಷನ್ ತೊಗೊಳ್ಳುವಂಥ ಅವಶ್ಯಕತೆ ಬರ್ತದೆ. ಇದನ್ನು ಇದನ್ನು 272 ಬರ್ತಾ ಇಲ್ಲ. ಅವಾಗ ಏನಾಗಿದೆ, ಇದರ ರಿಪರ್ಕಷನ್ ಏನಾಗ್ತಾ ಇದೆ, ಈ ಬೇರೆ ಬೇರೆ ಪಕ್ಷಗಳ ನಂಬರ್ ಹೆಚ್ಚಾಗ್ತಾ ಇದೆ. ಇವತ್ತಿನ ಟುಡೇ ಪಾರ್ಲಿಮೆಂಟ್ನಲ್ಲಿಯೂ ಈ ಏನು ತೃತೀಯ ರಂಗದಂಥ ಪಾರ್ಲಿಮೆಂಟ್ ಮೆಂಬರ್ಸ್ನೆಲ್ಲ ಕೂಡಿದರೆ ದೇ ಆರ್ ಬಿಕಮಿಂಗ್ ಮೋರ್ ದೆನ್ 160. ಅಲ್ಲ ಮುಂದಿನ ಸ್ಥಿತಿಗತಿಗಳು ಬಹಳ ಚೆನ್ನಾಗಿರುತ್ತೆ ಅಂತ ನೀವು ಭಾವಿಸಬೇಡಿ. ಇಲ್ಲ, ಯಾಕಂದ್ರೆ ವೆರಿ ಪ್ರಿಮಿಟಿವ್. ಹೌದು, ಖಂಡಿತ ವೆರಿ ಪ್ರಿಮಿಟಿವ್. ಮೋಸ್ಟ್ಲಿ ರವೀಂದ್ರ ರೇಷ್ಮೆ ಅವರಿಂದ ಒಪ್ತಾರೆ ಅಂತ ಅನ್ಕೋತೀನಿ ನಾನು. ಏನಂದ್ರೆ ಮಮತಾ ಬ್ಯಾನರ್ಜಿ ಅಂತ ನಾಯಕನ ಕಟ್ಕೊಂಡು ಏನು ಮಾಡಕ್ಕೆ ಸಾಧ್ಯ ಅಂತ. ಅವರು ಏತಿ ಅಂದರೆ ಪ್ರೀತಿ ಎನ್ನುವಂಥವ್ರು. ಈಗಿದ್ದಂಥ ಒಂದು ನಿಲುವು ಇನ್ನೊಂದು ಸ್ವಲ್ಪ ಹೊತ್ತಿಗಿಲ್ಲ. ನಾನು ಹೇಳ್ತಿರೋದು ಈಗ ಅವರ ಪರಿಸ್ಥಿತಿನೂ ಕೂಡ ಅಲ್ಲಿ ನಿಧಾನವಾಗಿ ಹದಗೆಡ್ತಾ ಇದೆ. ಇನ್ನು ಆಂಧ್ರ ಪ್ರದೇಶದಲ್ಲಿ ನಾಯ್ಡು ಅವರ ಸ್ಥಿತಿಗತಿಗಳು ಹೆಂಗಿದೆ ಅಂತ ನೋಡ್ತಾ ಇದ್ದೀವಿ ನಾವು TDP. ಸೊ ಇಂಥವರೆಲ್ಲ ಒಟ್ಟಾಗಿ ಸೇರ್ಕೊಂಡು ಏನು ಮಾಡ್ಲಿಕ್ಕೆ ಸಾಧ್ಯ ಅಂತ? ನೀವು ವ್ಯಕ್ತಿಗತವಾಗಿ ಹೀಗೆ ಹೇಳೋದಕ್ಕಿಂತ ಅವ್ರದ್ದೊಂದು ಚಾರಿತ್ರಿಕ ಪಾತ್ರ ಇದೆ. ಅಲ್ಲ, ಖಂಡಿತವಾದ ಮಮತಾ ಬ್ಯಾನರ್ಜಿ ಯಾಕೆ ಮುಖ್ಯವಾಗ್ತಾಳೆ ಅಂತಂದರೆ, ಈ ರಾಷ್ಟ್ರೀಯ ಪಕ್ಷದ ಹೈಕಮಾಂಡ್ ರಾಜಕಾರಣದ ವಿರುದ್ಧ ತೃಣಮೂಲ ಕಾಂಗ್ರೆಸ್, ಗ್ರಾಸ್ ರೂಟ್ ಲೆವೆಲ್ ಕಾಂಗ್ರೆಸ್, ಹೈಕಮಾಂಡ್ ಕಾಂಗ್ರೆಸ್ಗೆ ಆ ಯಜಮಾನ ಪರಂಪರೆಗೆ ಪ್ರತಿಯಾಗಿ ಗ್ರಾಸ್ ರೂಟ್ ಲೆವೆಲ್ ಕಾಂಗ್ರೆಸ್ಸನ್ನು ಪ್ರಯತ್ನ ಮಾಡಿದ್ಲು. ಯಾಕೆ ಅಂತಂದರೆ, ಆ ವೆಸ್ಟ್ ಬೆಂಗಾಲ್ನಿದ್ದ ಕಾಂಗ್ರೆಸ್ ಹಿರಿಯ ಲೀಡರ್ಗಳು ಕಮ್ಯುನಿಸ್ಟ್ ಪಕ್ಷದ ವಿರುದ್ಧ ಏನೂ ಮಾಡಲಿಕ್ಕಾಗಿರಲಿಲ್ಲ. ಅವರು ಆ ಕಮ್ಯುನಿಸ್ಟ್ ದೌರ್ಜನ್ಯಕ್ಕೆ ಅದೊಂದೇ ಸಾಕ. ಹೈಕಮಾಂಡ್ ಯಾರಲ್ಲೂ ನೀವು ಪರಿಪೂರ್ಣವಾದ ಗುಣಗಳು ಹುಡುಕಬೇಡಿ. ಒಬ್ಬೊಬ್ಬರಲ್ಲಿ ಒಂದೊಂದು ಸತ್ವ ಇದೆ. ಬಟ್ ದೇ ಆರ್ ಆಲ್ ಲೀಡರ್ಸ್ ಇನ್ ದರ್ ಓನ್ ರೈಟ್. ಈಚ್ ಒನ್ ಹ್ಯಾಸ್ ಅನ್ ಇಂಡಿವಿಜುವಲ್ ಪರ್ಸನಾಲಿಟಿ, ಕ್ರೆಡಿಬಿಲಿಟಿ ಪ್ರತಿಯೊಬ್ಬರಿಗೂ. ಈಗ ಎಕ್ಸಿಕ್ಯೂಟಿವ್ ಇದೆ, ಜುಡಿಷಿಯರಿ ಇದೆ. ಜುಡಿಷಿಯರಿಯಲ್ಲಿ ಏನಿರುತ್ತೆ, ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಇದೆ, ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ಹಾಗೆ ಎಕ್ಸಿಕ್ಯೂಟಿವಲ್ಲಿ ಏನು, ಹಾಗೆ ಒಂದು ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿನಲ್ಲೂ ಕೂಡ ಒಂದು ಜಿಲ್ಲಾ ಹಂತದ ರಾಜಕೀಯ ಪಕ್ಷ ಮತ್ತು ಒಂದು ಪ್ರದೇಶ ಪಕ್ಷ, ಹಾಗೆಯೇ ರಾಷ್ಟ್ರೀಯ ಹಂತದಲ್ಲಿ ಅದಕ್ಕೊಂದು ನಿರ್ದೇಶನ ಮಾಡಲಿಕ್ಕೆ, ಮಾರ್ಗದರ್ಶನ ಮಾಡಲಿಕ್ಕೆ. ಒಂದು ಕಡೆ ಪೊಲಿಟಿಕಲ್ ಪಾರ್ಟಿನ ನಿಯಂತ್ರಣ ಮಾಡ್ತಿದ್ರಿ, ಎಂಥ ಪಾರ್ಟಿ ಇವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ವೇನ್ರಿ, ಈ ಪಾರ್ಟಿಗೆ ಒಬ್ಬ ಲೀಡರ್ ಇಲ್ವಲ್ರಿ, ಇವ್ರು ಆಡಿದ್ದೇ ಆಟ ನಡೆದಿದ್ದೇ ದಾರಿ, ಇವ್ರಿಗೇನು ಹೇಳೋರು ಕೇಳೋರು ಇಲ್ಲ ಅನ್ನೋಂಥದ್ದನ್ನು ಜನರು ಮಾತಾಡ್ತಾರೆ. ಅಟ್ ದ ಸೇಮ್ ಟೈಮ್ ಏನು ಹೇಳ್ತಾರೆ, ಯಾರಿಗಾದ್ರೂ ನಿಯಂತ್ರಣ ಮಾಡೋಕ್ಕೆ, ಮಾರ್ಗದರ್ಶನ ಮಾಡಲಿಕ್ಕೆ, ತಪ್ಪು ಮಾಡಿದಾಗ ಇದನ್ನು ತಪ್ಪು ಅಂತೇಳಿ ಅವ್ರನ್ನ ಹೊರಗಾಕ್ಲಿಕ್ಕೆ ಸರಿಯಾದಂಥ ರೀತಿಯಲ್ಲಿ ವ್ಯವಸ್ಥೆ ಇಲ್ಲದೆ ಹೋದರೆ ಅದು ಕೂಡ ಏನಾಗುತ್ತೆ, ಪರಿಸ್ಥಿತಿ ಏನಾಗುತ್ತೆ. ಈ ಕಳೆದ 6 ವರ್ಷದಲ್ಲಿ ಏನಾಯ್ತು ಕರ್ನಾಟಕದಲ್ಲಿ, ಸರಿಯಾದಂಥ ರೀತಿಯಲ್ಲಿ ಮಾರ್ಗದರ್ಶನ ಹೈಕಮಾಂಡ್ ಎಲ್ಲದನ್ನು ನಿಭಾಯಿಸ್ಬಿಟ್ಟಿದ್ಯಾ? ಆಂಧ್ರ ಪ್ರದೇಶದ ಸ್ಥಿತಿಗತಿಗಳನ್ನು ಬಹಳ ಚೆನ್ನಾಗಿ ನಿಭಾಯಿಸಿದ್ಯಾ? ಎಲ್ಲವನ್ನು ನಿಭಾಯಿಸಿದೆ ಅನ್ನೋ ಮಾತನ್ನು ನಾನು ಎಲ್ಲಿ ಹೇಳಿದ್ದೇನೆ? ಮತ್ತೆ ಜನರು ಎರಡೂ ಚೀಟಿ ಕೊಟ್ಟು ಮುಖ್ಯಮಂತ್ರಿ ಮಾಡೋದು ಕ್ರಿಟಿಸೈಸ್ ಮಾಡ್ತಾರೆ, ಕಂಟ್ರೋಲ್ ಇರೋದು ಕಂಟ್ರೋಲ್ ಮಾಡ್ತಾರೆ.
ಭರದ್ವಾಜ್ ಅವರು ಒಂದು ಪ್ರಶ್ನೆ ಯಾವ ನಾಡಗೌಡರಿಗೆ. ಈಗ ಮೊನ್ನೆ ಈಗ ಏನಾಯ್ತು ಹೇಳಿ, ಮೊನ್ನೆ ಹೇಗೆ ನಿಲ್ವನ್ನ ಈಗ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಮಾಡುವಂತ ಸಂದರ್ಭದಲ್ಲಿ ಹೇಗೆ ಒಂದು ಸ್ಪಷ್ಟವಾದಂತ ನಿರ್ಧಾರಗಳನ್ನು ಏನು ತಗೊಂಡ್ರು ಅತ್ಯಂತ ಹೇಳಿ? ಸರಳವಾಗಿರೋದು ಅಂತಂದ್ರೆ ಇದೊಂದೇ ಸರ್. ಕರ್ನಾಟಕದೊಂದೇ ಅಲ್ಲ, ನೀವು ಸರಳ ಆಗಿದೆ ಅಂತ 19 ಕೃಷ್ಣ ಅವ್ರನ್ನ ಮಾಡುವಾಗ ಕೂಡ ಹಾಗೇನೆ ಮಾಡಿದ್ದಾರೆ. ಅಂತ ಹೇಳಿ ಅದನ್ನ declare ಮಾಡಿದ್ರು. 19 ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿ ಆರಿಸುವಂತ ಸಂದರ್ಭದಲ್ಲೂ ಕೂಡ ಒಂದೇ ದಿವಸದಲ್ಲಿ ತೀರ್ಮಾನವನ್ನು ಕೃಷ್ಣ ತಗೊಂಡಿದ್ದಾರೆ. ಕೇಸ್ ಬೇರೆ, ಸಿದ್ದರಾಮಯ್ಯವ್ರ ಕೇಸ್ ಬೇರೆ. ಅರೆ ಇಬ್ರು ಕೂಡ ಬಹಳ ಎತ್ತರದ ನಾಯಕರೇ ಇದ್ದಾರೆ. ಈಗ ಎಲ್ಲಿದ್ದಾರೆ ಕೃಷ್ಣ ಭರದ್ವಾಜ್ ಅವರು? ಕೃಷ್ಣ ಅವರು ಇಲ್ಲಿದ್ದಾರೆ ಈಗ? ಅಲ್ಲ, ಭಾರದ್ವಾಜ್ ಅವರೇ, ತೃತೀಯ ರಂಗಕ್ಕೆ ರಾಷ್ಟ್ರೀಯವಾದಂಥ ಎಜೆಂಡಾ ಯಾವುದು? ಆರ್ಥಿಕ ನೀತಿಯ ಆಧಾರದ ಮೇಲೋ ಅಥವಾ ಈ ಥರ ವ್ಯಕ್ತಿಗತವಾದಂಥ ಭಿನ್ನಾಭಿಪ್ರಾಯದ ಆಧಾರದ ಮೇಲೋ? ನಾವು ಒಂದು ಪ್ರಶ್ನೆ ನಾಡಗೌಡರಿಗೆ, ಮೋದಿಯವರ ಸಿಟ್ಟಿನ ಮೇಲೆ ನಿತೀಶ್ ಕುಮಾರ್ ಅವರು ತೃತೀಯ ರಂಗಕ್ಕೆ ಹೋಗ್ತಾರೆ ಅಂತಾದರೆ, ಮೋದಿ ಅವರು ಅಕಸ್ಮಾತಾಗಿ ಈ ಹುದ್ದೆಗೆ ಇಲ್ಲ, ಸ್ಪರ್ಧೆಯಲ್ಲಿ ಇಲ್ಲ ಅಂತ ಹೇಳಿ ಅಲ್ಲಿ ಉಳ್ಕೊತಾರ? ಅದ್ವಾನಿ ಅವ್ರನ್ನೇ ಒಂದ್ ವೇಳೆ ತಂದ್ರೆ ನಿತೀಶ್ ಕುಮಾರ್ ತೃತೀಯ ರಂಗಕ್ಕೆ ಹೋಗ್ತಾರೋ NDAದಲ್ಲಿ ಇರ್ತಾರೋ? ಅಲ್ಲ, ನಾವು ಇನ್ನೂ NDAದಾಗ ಇದೀವಿ ಅಂತ ಹೇಳ್ತಾ ಇದ್ದೀವಿ. ಅಲ್ಲ, ಮುಂದೆ ಅದು ತೃತೀಯ ರಂಗದ ಮುಂದೆ ಅಲ್ಲ, ಬಗ್ಗೆ- ಇವತ್ತು ಹೇಳ್ತಾ ಇದ್ದೀನಿ. ತೃತೀಯ ರಂಗದ ಬಗ್ಗೆ ಪಾಲ್ನಲ್ಲಿ ನಿತೀಶ್ ಕುಮಾರ್ ಅವರ ಪಾತ್ರ ಏನು? ನಾಳೆ ಅದ್ವಾನಿ ಅವರೇ ಪ್ರೈಮ್ ಮಿನಿಸ್ಟರ್ ಅಂತ ಘೋಷಣೆ ಮಾಡ್ತಾರೆ, ನಿತೀಶ್ ಕುಮಾರ್ ತೃತೀಯ ರಂಗ ಅಲ್ಲೇ ಬಿಡ್ತಾರೆ, ಬಂದು ವಾಪಸ್ ಇಲ್ಲಿ ಜಾಯ್ನ್ ಆಗ್ತಾರೆ. ವಾಪಸ್ ಬಿಡುವುದಲ್ಲ. ನಂದು ಒಂದು ಬಹಳ ಮುಖ್ಯವಾದಂಥ ಅಂಶ, ಅವಾಗ ನೀವು ಅದನ್ನು ಪ್ರಸ್ತಾಪ ಮಾಡಿದ್ರಿ, ರಾಷ್ಟ್ರೀಯವಾದಂಥ ಅಗತ್ಯತೆ, ಅನಿವಾರ್ಯತೆ, ಯಾವುದೋ ಒಂದು ಮೂಮೆಂಟ್, ಒಂದು ತಾತ್ವಿಕ ನೆಲೆ ಇಲ್ಲದೆ ಒಂದು ಹೊಂದಾಣಿಕೆ ಹೇಳುವಂಥದ್ದು ದೀರ್ಘಕಾಲ ಉಳಿಯುವಂಥದ್ದಲ್ಲ, ನಂಬರ್ 1. ಎರಡನೇದು, ಅಂತಹ ನಿರ್ವಹಣೆ ಮಾಡುವಂಥ ಒಂದು ಉನ್ನತವಾದಂಥ ಹತೋಟಿ ಮಾಡುವಂಥ ನಾಯಕತ್ವದ ಕೊರತೆ ಇದೆ. ಈ ಕಾರಣಕ್ಕಾಗಿ ಇದು ದೀರ್ಘಕಾಲ ಉಳಿಯುವಂಥದ್ದಲ್ಲ. ಅವಾಗ ರಾಷ್ಟ್ರೀಯ ಒಂದು ಪಕ್ಷದ ಜೊತೆಗೆ ಹೋಗುವಂಥದ್ದು ಅದು ಉತ್ತಮವಾದಂಥ ಒಂದು ಪಥ ಹೇಳುವಂಥದ್ದು ನನ್ನ ಭಾವನೆ. ರಾಷ್ಟ್ರೀಯವಾದಂಥವ್ರು ಇವ್ರು ಹಿಂದೆ ಬರ್ಬೋದಲ್ಲ, ಈಗ ಒಂದ್ ನೋಡಿ, ಈಗ ಅವ್ರು ಯಾಕೆ ಹಿಂದೆ ಯಾವಾಗ ಬರ್ಬಾರ್ದು? ಯಾವಾಗ ಜನತಾ ಪಕ್ಷ ಇದು ಭಾರತೀಯ ಜನತಾ ಪಕ್ಷ ಫೇಲ್ ಆಗ್ತಾ ಹೋಗ್ತದೆ, ಆಗ ಥರ್ಡ್ ಫ್ರಂಟ್ಗೆ ಕೆಲವು ಅನುಕೂಲಗಳಾಗ್ತಾ ಇರುತ್ತೆ ಬೇರೆ ಬೇರೆ ರಾಜ್ಯಗಳು. ಅದೇ ರೀತಿ ಕಾಂಗ್ರೆಸ್ ಹಾಗೇನೆ ಮೇಲೆ ಒಂದು ಯಾವಾಗ ಜನತಾ ಪರಿವಾರ ಫೇಲ್ ಆಗ್ತಾ ಹೋಗ್ತದೆ, ಆಗ ಸ್ವಲ್ಪ ರಾಜಕೀಯದ ಅನುಕೂಲಗಳು ಬಿಜೆಪಿ ಪಕ್ಷಕ್ಕೆ ಪರವಾಗೂ ಆಗುತ್ತೆ. ಆದರೆ ಇದು ಯಾವುದ್ರ ಬಗ್ಗೆನೂ ಕೂಡ ಕಾಂಗ್ರೆಸ್ ಯಾವುದೇ ರೀತಿಯಾದಂಥ ಅನಾನುಕೂಲಗಳು ಆಗೋದಿಲ್ಲ. ಇದನ್ನ ಇವತ್ತು ನೀವು ನೋಡ್ಕೊಂಡು ಬನ್ನಿ, ನೀವು ಬೇರೆ ಬೇರೆ ರಾಜ್ಯಗಳಲ್ಲಿ ನೀವು ನೋಡ್ಕೊಂಡು ಬನ್ನಿ. ಇಂಥ ಬೆಳವಣಿಗೆಗಳು ಕಾಂಗ್ರೆಸ್ಗೆ ಅನಾನುಕೂಲ ಆಗಲ್ಲ ಅನ್ನೋದಾದ್ರೆ ಕಾಂಗ್ರೆಸ್ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಯಾಕೆ ಈ ಸ್ಥಿತಿ ಬಂದಿದೆ? ನೋಡಿ, ಈ ಇದೆಲ್ಲ ದೇಶದಲ್ಲಿ ಅನಾನುಕೂಲ ಕಾಂಗ್ರೆಸ್ ಅಲ್ಲ ನಾಡಗೌಡ್ರೆ, ಸ್ಟಾರ್ಟ್ ಆಗಿದೆ. ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಒಬ್ಬ ನಾಯಕನ ಎಕ್ಸ್ಟ್ರೀಮಿಸಮ್, ಹಾಗೆಯೇ ಯಾವುದೇ ಒಂದು ರಾಜಕೀಯ ಪಕ್ಷದ ಒಂದು ವಿಷಯದ ಎಕ್ಸ್ಟ್ರೀಮಿಸಮ್ ಇದೆಯಲ್ಲ, ಅದನ್ನು ಈ ದೇಶದ ಜನ ಒಪ್ಕೊಳ್ಳೋದಿಲ್ಲ. ಆ ಕಾರಣದ ಹಿನ್ನೆಲೆಯಲ್ಲೇ ಇವತ್ತು ಥರ್ಡ್ ಫ್ರಂಟ್ಗೆ ಚಾಲನೆ ಅವರು ಕೊಡ್ಲಿಕ್ಕೆ ಹೊರಟಿರುವಂತದ್ದು. ಓಕೆ, ಫೈನ್, ಓಕೆ. ಮಮತಾ ಬ್ಯಾನರ್ಜಿ ಕೊಡ್ತಾ ಇದ್ದಾರೆ ಸರ್ ಮತ್ತಷ್ಟು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಮಮತಾ ಇನ್ನಷ್ಟು ಬ್ಯಾನರ್ಜಿ ಮಾತಾಡೋಣ, ಒಂದು consistency ಸಣ್ಣ ವಿರಾಮ ತಗೊಳ್ಳೋಣ. ಇದೆಯಲ್ರಿ? ವಿರಾಮದ ನಂತರ ಮತ್ತೆ ಚರ್ಚೆ.